ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾಗ್ಯ ಮತ್ತು ಆದಿ ನಡುವೆ ಶ್ರೇಷ್ಠ ಸಂಬಂಧ ಕಲ್ಪಿಸಿ ಮಾತನಾಡ್ತಿದ್ದಾರೆ. ಜೊತೆಗೆ ಈ ಒಂದು ವಿಷಯ ಅದಕ್ಕೂ ಕೂಡ ಗೊತ್ತಾಗಿದೆ, ಬಟ್ ಶ್ರೇಷ್ಠ ಮಾಡಿದ್ದು ಅಂತ ಗೊತ್ತಿಲ್ಲ, ಬೇರೆ ಯಾರೂ ಈ ರೀತಿ ಗುಲ್ಲಪ್ಸಿದ್ದಾರೆ ಅಂತ ಹೇಳಿ ಶ್ರೇಷ್ಠ ಆದಿ ಹತ್ರ ಹೇಳ್ತಾರೆ. ಅದೇ ಕಾರಣಕ್ಕೆ ಆದಿ ಭಾಗ್ಯದಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೋತಾರೆ. ಇದರ ನಡುವೆ ಪೂಜಾಗೆ ಆಕ್ಸಿಡೆಂಟ್ ಆಗುತ್ತೆ. ಪೂಜಾ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಇಲ್ಲಿ 24 ಗಂಟೆಯ ಸಮಯಾವಕಾಶವನ್ನು ಕೇಳಿದ್ದಾರೆ ಇಲ್ಲಿ ಡಾಕ್ಟರ್ ಕೂಡ. ಇಲ್ಲಿ ಎಲ್ಲರೂ ಕೂಡ ಕಣ್ಣೀರು ಹಾಕಬೇಕಿದ್ರೆ ಇಲ್ಲಿ ಕಿಶೋರ್ ನೀವೆಲ್ಲರೂ ಕೂಡ ಹೋಗಿ ನಾನು ವೆಯ್ಟ್ ಮಾಡ್ತೀನಿ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಭಾಗ್ಯ ಕೂಡ ಆಫೀಸಿಗೆ ಬರ್ತಾರೆ. ಆಫೀಸಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ, ಬಟ್ ಆದರೂ ಕೂಡ ಆಫೀಸಲ್ಲಿ ಇರಬೇಕಾಗಿದೆ. ಈ ಕಡೆ ಶ್ರೇಷ್ಠ ಇದನ್ನೇ ಯೂಸ್ ಮಾಡಿಕೊಂಡು ತನ್ವಿ ಭಾಗ್ಯ ನಡುವೆ ತಂದಿಡಬೇಕು ಅಂತ ಪ್ರಯತ್ನ ಮಾಡ್ತಾರೆ. ವಿಡಿಯೋ ಕಾಲಿಂಗಲ್ಲಿ ನೋಡು ನಿಮ್ಮಮ್ಮ ಹೇಗೆ ಆಫೀಸಿಗೆ ಬಂದಿದ್ದಾಳೆ, ಪೂಜಾ ಚಿಕ್ಕಿಗೆ ಹುಷಾರಿಲ್ಲ ಅಂದರು, ಯಾರಾದರೂ ಈ ರೀತಿ ಮಾಡ್ತಾರ? ಫ್ಯಾಮಿಲಿನ ಪ್ರೊಫೆಷನ್ ಅಂತ ಬಂದಾಗ ಪ್ರೊಫೆಷನ್ ಆಯ್ಕೆ ಮಾಡ್ಕೊಂಡಿದ್ದಾಳೆ ನಿಮ್ಮಮ್ಮ ಅಂತ ಹೇಳಿ ತನ್ವಿ ಒಂದ್ಸಲಿ ಭಾಗ್ಯ ಬಗ್ಗೆ ಮತ್ತಷ್ಟು ದ್ವೇಷ ಭಾವನೆಯನ್ನು ಹುಟ್ಟಿಸೋಕೆ ಮುಂದಾಗ್ತಾರೆ. ಇತ್ತ ಕಡೆ ತನ್ವಿ ಕೂಡ ನೋಡಬೇಕು ಚಿಕ್ಕಿನ ಅಂತ ಹೇಳ್ತಿದ್ಲು. ಅದೇ ಕಾರಣಕ್ಕೆ ಈ ಕಡೆ ತನ್ವಿ ಕೂಡ ಚಿಕ್ಕಮ್ಮನ ನೋಡಬೇಕು ಅಂತ ಬಂದಿದ್ದಾರೆ. ಈ ಕಡೆ ಅಮ್ಮ ಈ ರೀತಿ ಆಫೀಸ್ಗೆ ಹೋಗೋದು ನಂಗೆ ಸ್ವಲ್ಪ ಕೂಡ ಇಷ್ಟ ಆಗಿಲ್ಲ ಈ ಒಂದು ಸಮಯದಲ್ಲಿ ಅಂದಾಗ, ಅಯ್ಯೋ ಅದಕ್ಕೆ ಯಾಕೆ ಈ ರೀತಿ ಬೇಜಾರು ಮಾಡ್ಕೋತಿದ್ಯಾ, ಭಾಗಕ್ಕೆ ಆಫೀಸ್ಗೆ ಹೋಗೋದಕ್ಕೆ ನಾನೇ ಕಾರಣ, ನಾನೇ ಹೇಳಿದ್ದು ಅವರನ್ನು ಹೋಗಿ ಅಂತ ಕಿಶೋರ್ ಹೇಳಿದ್ದಾರೆ. ಕೊನೆಗೂ ಇಲ್ಲಿ ಪೂಜಾ ಪರಿಸ್ಥಿತಿ ಏನಾಯಿತು ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ಅದರ ನಡುವೆ ಇಲ್ಲಿ ಆದೀಶ್ವರ್ ಅವರು ಚಾರಿಟಬಲ್ ಟ್ರಸ್ಟ್ಗೆ ಬಂದಿದ್ದಾರೆ. ಯಾಕಂದರೆ ಇಲ್ಲಿ ಸ್ಪಾನ್ಸರ್ ಸಿಕ್ಕಿದ್ದಾರೆ. ಆ ಒಂದು ವಿಷಯವನ್ನು ಎಲ್ಲರ ಮುಂದೆ ಹೇಳ್ಕೋಬೇಕು, ಖುಷಿ ಹಂಚ್ಕೋಬೇಕು ಅಂತ ಹೇಳಿ ಆದಿ ಮುಂದಾಗಿದ್ದಾರೆ. ಇಲ್ಲಿ ತಾಂಡವನ ಒಂದು ವೆಂಚರ್ಗೂ ಕೂಡ ಒಂದು ಸ್ಪೆಷಲ್ ಸ್ಪಾನ್ಸರ್ಶಿಪ್ ಸಿಕ್ಕಿದೆ. ಫಾರಿನ್ ಡೆಲಿಗೇಟ್ಸ್ ಇದಕ್ಕೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ಒಂದು ಖುಷಿಯನ್ನು ಕೂಡ ಶ್ರೇಷ್ಠ ಹತ್ರ ಅದು ಹೇಳ್ಕೋತಾರೆ. ಜೊತೆಗೆ ನಾನೇ ಫಾರಿನ್ಗೆ ಹೋಗ್ತಾ ಇದ್ದೀನಿ ಅಂತ ಕೂಡ ಹೇಳ್ತಾರೆ. ಶ್ರೇಷ್ಠ ಅಂದ್ಕೊಂಡ್ರು ತಾಂಡವನ ಕಳಿಸ್ಬೋದು ಅಂತ, ಬಟ್ ಪೂಜಾಗೆ ಆಕ್ಸಿಡೆಂಟ್ ಆಗಿದ್ದು ಎಲ್ಲರೂ ಕೂಡ ನೋಡ್ಕೊಳ್ಳೋರು ಇರೋದ್ರಿಂದ ನಾನೇ ಹೋಗ್ತೀನಿ ಅಂತ ಅದೇ ಹೇಳ್ತಾರೆ. ಜೊತೆಗೆ ಎಲ್ಲರೂ ಮುಂದೆ ಆ ಸ್ಪಾನ್ಸರ್ ಬಗ್ಗೆ ಕೂಡ ಮಾತನಾಡ್ತಾರೆ. ಜೊತೆಗೆ ಚಾರಿಟಬಲ್ ಟ್ರಸ್ಟ್ನ ಎಲ್ಲ ಕೆಲಸಗಳು ಇನ್ನು ಮುಂದೆ ಇಂಟರ್ನ್ಯಾಷನಲಿ ಕೂಡ ತಲುಪ್ತದೆ ಅಂತ ಹೇಳಿದಾಗ ಎಲ್ಲರೂ ಕೂಡ ಚಪ್ಪಾಳಿಯನ್ನು ಹೊಡೆಯೋದ್ರ ಮುಖಾಂತರ ಸಂಭ್ರಮಿಸ್ತಾರೆ. ಇಲ್ಲಿ ಭಾಗ್ಯ ಕೂಡ ಕಂಗ್ರ್ಯಾಚುಲೇಷನನ್ನು ಹೇಳೋಕ್ಕೆ ಮುಂದಾಗ್ತಾರೆ ಆದಿಗೆ, ಬಟ್ ಆದಿ ಹ್ಯಾಂಡ್ಶೇಕ್ ಮಾಡೋದಿಲ್ಲ, ಅದಕ್ಕೆ ಬದಲಾಗಿ ನಮಸ್ಕಾರವನ್ನು ಮಾಡ್ತಾರೆ. ಇದರಿಂದಾಗಿ ಭಾಗ್ಯಗೆ ತುಂಬ ಬೇಜಾರಾಗುತ್ತೆ. ಇದರ ನಡುವೆ ಭಾಗ್ಯ ಮತ್ತು ತನ್ವಿ ಇಬ್ಬರು ಕೂಡ ಒಂದಾಗ್ತಾರೆ. ಯಾಕಂದರೆ ಇಲ್ಲಿ ಶ್ರೇಷ್ಠ ಬಗ್ಗೆ ತನ್ವಿಗೆ ಒಂದಷ್ಟು ವಿಷಯಗಳು ಗೊತ್ತಾಗ್ತದೆ. ಯಾಕಂದರೆ ಇಲ್ಲಿ ಭಾಗ್ಯ ತನ್ನ ತಾಯಿ ಬಗ್ಗೆ ಯಾಕೆ ಶ್ರೇಷ್ಠ ಆಂಟಿ ಈ ರೀತಿ ಮಾತಾಡಿದ್ರು, ಸುಳ್ಳು ಹೇಳಿದರು ಅಂತ ಹೇಳಿ ಅನಿಸೋಕೆ ಶುರುವಾಗಿದೆ. ಆ ಕಾರಣಕ್ಕೋಸ್ಕರನೇ ಇಲ್ಲಿ ತನ್ವಿ ಹೋಗಿದ್ದೆ, ನೇರವಾಗಿ ಶ್ರೇಷ್ಠನ ಪ್ರಶ್ನೆ ಮಾಡಿದ್ದೆ. ಶ್ರೇಷ್ಠ ಮನೆಯನ್ನು ಬಿಟ್ಟು ಭಾಗ್ಯ ಹತ್ರಕ್ಕೆ ಮತ್ತೆ ವಾಪಸ್ ಬರ್ತಾರಾ, ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.